ತಾಲೂಕು ಘಟಕದಿಂದ ಮಾನ್ವಿ ತಾಲೂಕಿನ ನಗರ ಘಟಕ ಅಧ್ಯಕ್ಷರಾಗಿ ಸಮೀರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಿಂದ ಖಜಾನ್ಸಿಯಾಗಿ ಪವನ್ ಕುಮಾರ್ ಅವರನ್ನು ನಮ್ಮ ಸಂಘಕ್ಕೆ ಆಯ್ಕೆ ಮಾಡಲಾಗಿದೆ. ನಮ್ಮ ನೀರ ಸಮರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ವೀರಭದ್ರಯ್ಯ ಸ್ವಾಮಿ ಅವರ ಆದೇಶದ ಮೇರೆಗೆ ಹಾಗೂ ಜಿಲ್ಲಾಧ್ಯಕ್ಷರಾದ ಗುರುಪ್ರತಾಪ್ ಅವರ ಮಾನ್ವಿ ನಗರದ ಘಟಕ ಶ್ರೀ ಸಮೀರ್ ಸೈಯದ್ ರವರನ್ನು ನೇಮಕ ಮಾಡಲಾಗಿದೆ. ಇಂದಿನಿಂದಲೇ ಕಾರ್ಯಪ್ರವೃತ್ತಿಗಾಗಿ ಕನ್ನಡ ನೆಲ ಜಲ ಭಾಷಾ ಸಂರಕ್ಷಣೆಗಾಗಿ ಹೋರಾಡಬೇಕೆಂದು ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಬೇಕು, ಸಂಘಟನೆಯ ಚುಚ್ಚು ಬಾರದಂತೆ ಎಚ್ಚರ ವಹಿಸಬೇಕೆಂದು ಈ ಆದೇಶದ ಪತ್ರದ ಮೂಲಕ ಸೂಚಿಸಲಾಗಿದೆ. ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಇಂದಿನಿಂದಲೇ ಕಾರ್ಯಪ್ರವೃತ್ತಿಯಾಗಿ ಕನ್ನಡ ನೆಲ ಜಲ ಭಾಷೆ ಸಂರಕ್ಷಣೆಗೆ ಹೋರಾಡಬೇಕು, ಸಂಘಟನೆ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರಬೇಕೆಂದು ಸಂಘಟನೆ ಚುಚ್ಚಿಬಾರದಂತೆ ಎಚ್ಚರಿಸಬೇಕು. ಈ ಆದೇಶ ಪತ್ರದ ಮೂಲಕ ಸೂಚಿಸಲಾಗುವುದು. ಅವರ ಬಗ್ಗೆ ಸ್ವೀಕರಿಸಬೇಕು. अरे सत्तू सामने आ सकते इधर ಕರ್ನಾಟಕ ವೀರ ಸಮರ ಸಂಘ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವೀರಭದ್ರಯ್ಯ ಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ಮಾನ್ವಿ ಪಟ್ಟಣದಲ್ಲಿ ನಗರ ಘಟಕೆಯನ್ನು ಮಾಡಿದ್ದೀವಿ. ಇಲ್ಲಿ ಕನ್ನಡ ಉಳಿಸಂತ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಕನ್ನಡ ಕಲಿಗಳು ಕಣ್ಮಣಿಗಳು ಇವತ್ತಿನ ಯುವಕರು ಎಚ್ಚೆತ್ತುಕೊಂಡು ಬಂದಿದ್ದಾರೆ. ಭಾಳ ಖುಷಿ ವಿಚಾರ. ನಾನು ಯಾಕೆ ಹೇಳ್ತೀನಿ ವಿಷಯ ಅಂತಂದರೆ ಅಲ್ಮಿಡಿ ಶಾಸನದಿಂದ ಹಿಡಿದು ಏನು ಒಡ್ಡರಾಜನ ಎಂಬ ಗದ್ದೆ ಪದ್ಯ ಏನಿದೆಯಲ್ಲ, ಸುಮಾರು 2000 ಇತಿಹಾಸ ಇರ್ತಕ್ಕಂಥ ಕನ್ನಡ ಇವತ್ತು ಎಲ್ಲೆದೆಂಬ ರೀತಿಯಲ್ಲಿ ಹುಡುಕಾಡೋಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಈ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಈ ಗಡಿ ಭಾಗ ಏನು ರಾಯಚೂರು ಜಿಲ್ಲೆ ಇದೆ, ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಕನ್ನಡ ನಶಿಸ್ತಿರುವುದು ತುಂಬ ದುಃಖಕರ ವಿಚಾರ. ನಾವು ಕನ್ನಡನ ಉಳಿಸುವ ನಿಟ್ಟಿನಲ್ಲಿ ಇವತ್ತಿನಿಂದಲೇ ಪ್ರತಿಯೊಂದು ಮನೆಗಳಲ್ಲಿ ಕನ್ನಡವನ್ನು ತಲುಪಿಸುವಂಥ ಕೆಲಸ ಮಾಡಬೇಕಾಗಿದೆ. ಹೀಗಾಗಿ ಮಾನ್ವಿ ಪಟ್ಟಣದಲ್ಲಿ ಇವತ್ತು ಯುವಕರು ಕನ್ನಡ ಸಂಘನ ನಾವು ಮಾಡ್ತೀವಿ, ಕನ್ನಡನ ಉಳಿಸೋ ಪ್ರಯತ್ನ ಮಾಡ್ತೀವಿ. ಪ್ರತಿಯೊಂದು ಅಂಗಡಿ ಶಾಪ್ಗಳಲ್ಲಿ ಏನು ಇವತ್ತು ನಾಮಫಲಕ ಅಳವಡಿಕೆಯಲ್ಲಿ ತಾರತಮ್ಯನೇ ಮಾಡ್ತಿದ್ದಾರೆ, ಆಂಗ್ಲ ಭಾಷೆಯನ್ನು ಹೆಚ್ಚೆಚ್ಚು ಬಳಸ್ತಾ ಇದ್ದಾರೆ, ಬೇರೆ ಬೇರೆ ಭಾಷೆಗಳ ನಾಮಫಲಕವನ್ನು ಎತ್ತು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಾಕ್ತಾ ಇದ್ದಾರೆ. ಆದರೆ ಕನ್ನಡಕ್ಕೆ ಕೊಡ್ತಕ್ಕಂಥ ಸ್ಥಾನಮಾನ ಕೇವಲ ಆ ಅಲ್ಪ ಸ್ಥಾನಮಾನ ವಿರುದ್ಧ ಅವರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇವತ್ತು ಯುವಕರು ನಾವು ತೀರ್ಮಾನಕ್ಕೆ ಬಂದಿದ್ದೇವೆ, ನಾವು ಮಾಡ್ತೀವಿ, ತೀರ್ಮಾನಕ್ಕೆ ಬಂದು ಕನ್ನಡವನ್ನು ಉಳಿಸ್ತೀವಿ, ಕನ್ನಡವನ್ನು ಬೆಳೆಸ್ತೀವಿ ಅಂತ ಯುವಕರು ಬಂದರೆ ಭಾಳ ಹೆಮ್ಮೆ ಆದಂಥ ವಿಷಯ ಇದು. ಮೊನ್ನೆ ಈಗ ನಾನು ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ ನಮ್ಮೆಲ್ಲ ಕನ್ನಡ ಕಲಿಗಳಿಗೆ, ನೀವೆಲ್ಲರೂ ಒಗ್ಗಟ್ಟಿನಿಂದ ಇರ್ರಿ. ಇವತ್ತು ಮಾನ್ವಿ ಸೇರಿದಂತೆ ರಾಯಚೂರು ಸುತ್ತಮುತ್ತ ಪ್ರತಿಯೊಂದು ನಗರಗಳಲ್ಲಿ ಏನು ಈಗ ಅಂಗಡಿ ಮುಂಗಟ್ಟುಗಳಲ್ಲಿ ನಾಮಫಲಕದನ್ನು ತೆರವುಗೊಳಿಸೋಂಥ ಪ್ರಯತ್ನ ಮಾಡಿರಿ, ಅವಕ್ಕೆ ಕಪ್ಪು ಬಸಿ ಬೆಳ್ರಿ ಅಂತೇಳಿ ಈ ಮೂಲಕ ನಾವು ನಮ್ಮ ಸಂಘಟನೆಗಳನ್ನು ಒತ್ತಾಯಪಡಿಸ್ತಾ ಇದ್ದೀವಿ. ಆತ್ಮೀಯ ಕನ್ನಡ ಅಭಿಮಾನಿಗಳೇ, ನೀವೇನು ಇವತ್ತೆಲ್ಲ ಸಜ್ಜಾಗಿ ಬಂದಿರಲ್ಲ, ಭಾಳ ಖುಷಿ ವಿಚಾರ. ನೀವು ಇದನ್ನು ಮಾಡಿರಿ. ಮತ್ತು ಕನ್ನಡ ಇವತ್ತು ಕೆದಕ್ತಾ ಹೋದಂಗೆಲ್ಲ ಕೇವಲ ನಾವು ತಿಳ್ಕೊಂಡಿರ್ಬೋದು ನಾಮಫಲಕದ ಒಂದೇ ಇರ್ಬೋದು ಏನು, ಅಥವಾ ಭಾಷೆ ವಿಚಾರವಾಗಿರ್ಬೋದು ಏನಂತ ಇಲ್ಲ. ಭಾಳಷ್ಟು ತಾರತಮ್ಯದೇವು. ಕನ್ನಡಕ್ಕೆ ಆಗ್ತಕ್ಕಂಥ ಅವಮಾನಗಳು ಒಂದೆರಡಲ್ಲ, ಅದು ಕೆದಕ್ತಾ ಹೋದಂಗೆಲ್ಲ ಬೆಟ್ಟದಷ್ಟಿದೆ. ಅವೆಲ್ಲ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಇವತ್ತು ಕರ್ನಾಟಕಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕದ, ಆದರೂ ಏನು ಪ್ರಯೋಜನ ಅಂತ ನಮಗಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಶಾಸ್ತ್ರೀಯ ಸ್ಥಾನಮಾನ ಏನು ಪ್ರಯೋಜನ ಆಗ್ತದೆ ಅಂತ ಗೊತ್ತಿಲ್ಲ. ಕನ್ನಡ ಉಳಿಗೋಸ್ಕರ ಏನು ಮಾಡ್ತಾರಂತೂ ಗೊತ್ತಿಲ್ಲ. ಇವರೇನು ಕನ್ನಡ ಕಾವಲು ಸಮಿತಿ ಏನು ಇವೇದೇವೆ ಕನ್ನಡ ಬೋರ್ಡ್ಗಳು, ಅವು ಏನು ಕೆಲಸ ಮಾಡ್ತದೆ ನಮಗಂತ ಅರ್ಥ ಆಗ್ತಾಯಿಲ್ಲ. ಅವಾಗ ಸರ್ಕಾರ ಒಂದು ನಿರ್ದಿಷ್ಟವಾಗಿ ಕನ್ನಡಕ್ಕೇ ಸಚಿವಾಲಯನ ಒಂದು ಇಲಾಖೆಯನ್ನು ತೆಗಿಬೇಕು. ಕೆಲವೊಂದು ರಾಜ್ಯದಲ್ಲಿ ಶಾಂತಿ ಮನುಷ್ಯನ ನೆಮ್ಮದಿಗೋಸ್ಕರನೇ ಒಂದು ಕೆಲವೊಂದು ಇಲಾಖೆಗಳು ಮಾಡ್ಯಾರ, ಶಾಂತಿ ಇಲಾಖೆ, ನೆಮ್ಮದಿ ಇಲಾಖೆ ಅಂತೇಳಿ. ಆದರೆ ಯಾಕೆ ಕರ್ನಾಟಕದಲ್ಲಿ ಒಂದು ಕನ್ನಡಕ್ಕೋಸ್ಕರ ಪ್ರತ್ಯೇಕ ಇಲಾಖೆ ಯಾಕೆ ಮಾಡಬಾರ್ದು? ಇದು ಸರ್ಕಾರಕ್ಕೆ ನಾವೆಲ್ಲ ನಮ್ಮ ಸಂಘಟನೆ ಕಡೆಯಿಂದ ಅಕ್ಕೊತ್ತಾಯನ ಮಾಡ್ತಾ ಇದ್ದೀವಿ. ಸಮರ ಸಂಘದ ವತಿಯಿಂದ ತಾಲೂಕು ಘಟಕ ಇಂದು ರಚಿಸಲಾಯಿತು. ನಗರ ಘಟಕ ತಾಲೂಕು ಅಧ್ಯಕ್ಷರಾಗಿ ಸಮೀರರನ್ನು ನೇಮಕ ಮಾಡಲಾಯಿತು. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರು, ನಾಮಫಲಕ ಹಲವಾರು ಇದ್ದಾವೆ, ಇನ್ನು ಅವರಿಗೆ ಟೈಮ್ ಕೊಡೋದು ಉದ್ದೇಶ ಇಲ್ಲ. ನನ್ನ ಪ್ರಕಾರ 1 ವಾರ ಟೈಮ್ ಕೊಟ್ಟಿದ್ದೀವಿ. ಅವರು ಅದನ್ನು ಎಚ್ಚೆತ್ತುಕೊಳ್ಳದಿದ್ದರೆ ನಾವು ಮಸಿ ಬಡಿಯುವ ಪ್ರಯತ್ನ. ಒಂದು
ದಂಡಾಧಿಕಾರಿಗಳು ಹಾಗೂ ತಾಲೂಕಾ ಅಧಿಕಾರಿಗಳಿಗೆ ಮನವಿ ತಂದು ತದನಂತರ ಅದಕ್ಕೂ ಅವರು ಏನು ನಮಗೆ ಬೇಜವಾಬ್ದಾರಿ ತೋರಿಸಿದರೆ ಮುಂದಿನ ದಿನ ಇದೇ ಬಸವವೃತ್ತ ಸರ್ಕಲ್ದಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ. ನಾವು ಮಾಡ್ತೀವಿ ಅಂದಮೇಲೆ ಬಿಡೋದೇ ಇಲ್ಲ, ನಾವು ಪಕ್ಕಾ ಮಾಡ್ತೇವೆ. ಇವ್ರೇನು ಅನ್ಕೊಂಡಿದ್ದಾರೋ ಹುಡುಗರು ಏನು ಮಾಡ್ತಾರೆ ಅಂದರೆ, ಇಂದಿನ ಹುಡುಗರೇ ಮುಂದಿನ ಪ್ರಜೆಗಳು, ದೊಡ್ಡವರೆಲ್ಲ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಅನ್ಕೊಂಡ ಮೇಲೆ ಬಿಡೋಂಗಿಲ್ಲ, ನಾವು ಎಲ್ಲದಕ್ಕೂ ಸಜ್ಜು. ಜೈ ಕನ್ನಡಾಂಬೆ. ಟಿವಿಯಲ್ಲಿ ಕೂಡ ಹಲವಾರು ಸಮಸ್ಯೆಗಳು ಇದ್ದಾವೆ, ಅದು ನಮ್ಮ ಗಮನಕ್ಕೆ ಬಂದಿದೆ. ನಾವು ಮುಂದಿನ ದಿನಮಾನಗಳಲ್ಲಿ ಅವಕ್ಕೂ ನಾವು ಒಂದು ಜನರಿಗೆ ಒಂದು ಒಳ್ಳೆಯದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ನಾವು ಕೆಲವು ಇಲಾಖೆಗಳಿಗೆ ಈಗಾಗಲೇ ನಾವು ಎಲ್ಲವನ್ನು ತಿಳಿಸಿದ್ದೇವೆ. ಅವರು ನಮಗೆ ಸಮಯ ಕೊಡಿ ಸರ್, ನಾವು ಮಾಡಿಕೊಡ್ತೀವಿ ಎಲ್ಲ ಅಂತೇಳಿದ್ದಾರೆ. ಮೊನ್ನೆ ಆರೋಗ್ಯ ಇಲಾಖೆ ಮಕ್ಕಳ ಆಸ್ಪತ್ರೆಗೂ ಕೂಡ ಹೇಳಿದ್ದೇವೆ, ಅಲ್ಲಿ ನೈಟ್ ಡ್ಯೂಟಿ ಡಾಕ್ಟ್ರಿಗೂ ವ್ಯವಸ್ಥೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನಗರ ಘಟಕವನ್ನು ಇಂದು ನೇಮಕ ಮಾಡಿದ್ದೀವಿ. ನೇಮಕ ಮಾಡಿದ ಉದ್ದೇಶ ಏನಂದರೆ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಭಾಷೆ ಏನಂದರೆ, ನಮ್ಮ ಇಂಗ್ಲೀಷ್ ಬೋರ್ಡು ಭಾಳಷ್ಟು ಮಾನ್ವಿ ತಾಲೂಕಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಮೊನ್ನೆ ಅದಕ್ಕೆ ಹೋಗಿ ಅವ್ರಿಗೆ ಮಾತಾಡಿ ಹೇಳಿದ್ದಾರೆ. ಅವರು ಒಂದು ವಾರ ಟೈಮ್ ತೊಗೊಂಡಿದೆ. ಭಾಳಷ್ಟು ಇದ್ದಾವೆ, ಒಂದೆರಡಲ್ಲ, ಭಾಳಷ್ಟು ಇದ್ದಾವೆ. ಹಾಗಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕನ್ನಡಕ್ಕೋಸ್ಕರ ಹೋರಾಡೋದು ಭಾಳ ಇದೆ. ಕನ್ನಡಕ್ಕೋಸ್ಕರ ಅಂತಲ್ಲ, ಇನ್ನೂ ಭಾಳಷ್ಟು ಇದ್ದಾವೆ. ಇನ್ನೊಂದೇನೆಂದರೆ, ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು, ನಮ್ಮ ಕನ್ನಡಕ್ಕಾಗಿ ಸಚಿವಾಲಯನೇ ಪ್ರತ್ಯೇಕ ಮಾಡಬೇಕಂತ ಹೇಳಿದರು. ಹಾಗಾಗಿ ನಮ್ಮದೂ ನಾವೇನು ಹೇಳ್ತೀವಿ ಅಂದರೆ, ಕನ್ನಡಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಮಾಡಬೇಕಂತ ಹೇಳಿ ನಮ್ಮ ಸಂಘಟನೆಯಿಂದನೂ ಒತ್ತಾಯ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೂ ನಾವು ಇಂದು ಪತ್ರ ಬರೆದು ನಾವು ಹೋರಾಟ ಮಾಡೋಕ್ಕೆ ಇವತ್ತಿನಿಂದನೂ ನಾವು ಇವತ್ತು ನಾಳೆನೇ ಪತ್ರ ಬರಿತೀವಿ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ನಮ್ಮ ನಗರ ಘಟಕ ಅಧ್ಯಕ್ಷರಾದ ನಮ್ಮ ಶಮೀರ್ ಅವರನ್ನು ಇಂದಿನಿಂದಲೇ ಕಾರ್ಯಪ್ರವೃತ್ತರಾಗಿ ಸಂಘಟನೆ ತೊಡಗಿಕೊಳ್ಳಬೇಕೆಂದು ಅವರಲ್ಲಿ